ಟೀಸರ್ನ ರಿಲೀಸ್ ಮಾಡಿದ್ರಿ. ಇಷ್ಟು ದಿನ ನೀವು ಉಪೇಂದ್ರ ಸರ್ ಅವ್ರ ಫಿಲ್ಮನ್ನು ನೋಡ್ಕೊಂಡ್ಬಂದ್ರಿ. ಇವತ್ತಿನ ಒಂದು 2025 ಟ್ರೆಂಡ್ಗೆ ಉಪೇಂದ್ರ ಸರ್ ಒಂದು ಮುಂದಿನ ಚಿತ್ರಗಳು ಯಾವ ರೀತಿ ಬರಬೇಕು, ಅದು ಸಮಾಜದ ಕಾನ್ಸೆಪ್ಟ್ ಆಗಿ ಆಲ್ರೆಡಿ ಅವರು ಪ್ರಜಾ ರಾಜಕೀಯ ಅನ್ನೋ ಕಾನ್ಸೆಪ್ಟನ್ನು ಅಲ್ಲಿದ್ದಾರೆ. ರಾಜಕೀಯವನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಅಲ್ಲಿ ಮುಖ್ಯವಾಗಿ ಜನರು ಯಾವ ರೀತಿ ಮತವನ್ನು ಹಾಕಬೇಕು ಅಂತ ಕೂಡ ಹೇಳಿದ್ರು. ಈ ಭಾರ್ಗವದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಮೊದಲನೇದಾಗಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಅಭಿಮಾನಿಗಳ ಚಕ್ರವರ್ತಿ ಎಂದೇ ಹೆಸರುವಾಸಿಯಾಗಿರುವ ಉಪ್ಪಿ ಸರ್ ಅವರಿಗೆ ಅಖಿಲ ಕರ್ನಾಟಕದ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಉಪ್ಪಿ ಸರ್ ಫಸ್ಟ್ ಸಿನಿಮಾ ಮಾಡಿದರು, ಉಪೇಂದ್ರ ಮಾಡಿದರು, ಆಮೇಲೆ ರಕ್ತ ಕಣ್ಣೀರು, ಸೂಪರ್. ಈ 3 ಸಿನಿಮಾ ನೋಡಿದರೆ ಅವ್ರು ಸಿನಿಮಾ ಮಾಡೋ ಅವಶ್ಯಕತೆಯೇ ಇಲ್ಲ. ಆ 3 ಸಿನಿಮಾದಲ್ಲೇ ನಮ್ಮ ಜಗತ್ತಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ತಾಲೂಕು, ಜಿಲ್ಲೆ, ಹಳ್ಳಿಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಆವಾಗಲೇ ಅವರು ತೋರಿಸಿದ್ದಾರೆ. ಅವ್ರು ಸಿನಿಮಾ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಸಿನಿಮಾ ಹೀರೋ ಯಾಕಾದ್ರೆ ಅಂದರೆ ಅವ್ರ ಕನಸೇ ಬೇರೆ. ಸಿನಿಮಾ ಹೀರೋ ಯಾಕಾದ್ರೆ ಅಂದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವ ಎಲ್ಲರೂ ಫಸ್ಟ್ ನಾನು ಉಪೇಂದ್ರ ಅಂದರೆ ಯಾರು ಅಂತ ಅವರು ಗುರ್ತಿಡಿಬೇಕು. ಅದಕ್ಕಾಗಿ ಅವರು ಸಿನಿಮಾ ಹೀರೋ ಆದರು. ಅವ್ರ ಕನಸೇ ಬೇರೆ ಇದೆ. ಬೇರೆ ಅಂದರೆ ಇಡೀ ಕರ್ನಾಟಕ ಸಂಪೂರ್ಣ ಬದಲಾವಣೆ ಮಾಡಬೇಕು ಅಂತ ಮಾಡಬೇಕು. ಇಲ್ಲಿ ನೋಡ್ರಿ, ಕರ್ನಾಟಕದ 224 ಜನ ಶಾಸಕರಿದ್ದಾರೆ. ನಾವು 6 ಕೋಟಿ ಜನ ಇದ್ದೀವಿ. ನಮ್ಮ ವ್ಯವಸ್ಥೆ ಇನ್ನೂ ತುಂಬ ಕಷ್ಟದಲ್ಲಿದೆ. ಇನ್ನೂ ಒಂದು, ಸರ್ಕಾರ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಡ್ರೆಸ್ ಹಾಯ್ಕೊಂಡು, ಶೂ ಹಾಯ್ಕೊಂಡು, ಡ್ರೆಸ್ ಹಾಯ್ಕೊಂಡು ಅವ್ರು ಹೋಗ್ತಾರೆ. ಅದೇ ನಮ್ಮ ದೇಶ ಆಳುವಂತಹ ಪ್ರಧಾನಮಂತ್ರಿ ಕಲರ್ ಡ್ರೆಸ್ ಹಾಯ್ಕೊಳ್ತಾನೆ. MP MLAಗಳು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಯ್ಕೊಳ್ತಾರೆ. ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ನಮ್ಮ ಏರಿಯಾದಲ್ಲಿ ಗೆದ್ದವರೆಲ್ಲರೂ ಬೇರೆ ಬೇರೆ ಡ್ರೆಸ್ ಹಾಯ್ಕೊಂಡು ತಿರುಗಾಡ್ತಾರೆ. ಒಂದು ಸರ್ಕಾರ ಶಾಲೆಯಲ್ಲಿ ಕಲಿಯುವಂತಹ ಒಂದು ಹುಡುಗಿ ಆಗಲಿ ಒಂದು ಹುಡುಗಾಗಲಿ ಅವಳಿಗೆ ಒಂದು ಡ್ರೆಸ್ ಕೋಡ್ ಇದೆ. ಈ ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮ ಏರಿಯಾದಲ್ಲಿ ಗೆದ್ದಿರುವಂತಹ ಕಾರ್ಪೊರೇಟರ್ಗಳಿಗೂ ಒಂದು ಡ್ರೆಸ್ ಕೋಡ್ ಆಗಬೇಕು. ಅವಾಗಲೇ ಇವರು ಪ್ರಧಾನಮಂತ್ರಿ, MLA, MP, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಗೆದ್ದಾರ ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಶಾಲಾ ಶಿಕ್ಷಕರು ಏನಿದ್ದಾರಲ್ಲ, ಟೀಚರ್ಗಳಿಗಾಗಲಿ ಮಾಸ್ಟರ್ಗಳಿಗಾಗಲಿ ಅವ್ರಿಗೂ ಡ್ರೆಸ್ ಕೋಡ್ ಆಗಬೇಕು. ಅವ್ರು ಮನಸ್ಸು ಬಂದಂತಹ ಡ್ರೆಸ್ ಹಾಯ್ಕೊಂಡು ಅವ್ರು ಬಂದು ಎಲ್ಲ ಪಾಠ ಹೇಳ್ತಾ ಇರ್ತಾರೆ. ನಮ್ಮ ಎಲ್ಲರಿಗೂ ಬೇಕಾಗಿರೋದು ಫ್ರೀ ಅಂದರೆ ಎರಡು ಬೇಕಾಗಿರೋದು ಮೇಡಮ್. ಒಂದು ಆರೋಗ್ಯ, ಒಂದು ಶಿಕ್ಷಣ. ಇವೆರಡು ಕೊಟ್ಟರೆ ಅಂದ್ರೆ ನಾವು ಯಾರು ಏನೂ ಕೇಳಲ್ಲ. ನೋಡಿ, ನಾನು ಶಾಲೆ ಕಲ್ತಿರ್ಬೋದು, SSLC ಕಲ್ತಿದ್ದೀನಿ. ನಾನು ಕೂಲಿಗೆ ಹೋದರೆ ನನಗೆ 600 ರೂಪಾಯಿ ಇಲ್ಲ 700 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ನೋಡ್ಕೊಂಡು ಆರಾಮಾಗಿರ್ತೀನಿ. ಅದೇ ನನಗೆ ಏನಾನ ಆಯ್ತು ಅಂತ ಇಟ್ಕೊಳ್ಳಿ, 3 ಲಕ್ಷ ಕಟ್ಟಿ, 4 ಲಕ್ಷ ಕಟ್ಟಿ, 10 ಲಕ್ಷ ಕಟ್ಟಿ ಹಾಸ್ಪಿಟಲಲ್ಲಿ ಹೇಳ್ತಾರೆ, ಅದು ನನ್ನ ಕೈಯಿಂದ ಕೊಡೋಕ್ಕಾಗಲ್ಲ. ನೀವೇನಕ್ಕೂ ಬರೋದು 5 ಕಿಲೋ ಅಕ್ಕಿ ಕೊಟ್ಟು 2,000 ರೂಪಾಯಿ ಕೊಟ್ರಿ. ಆ ಭಾಗ್ಯ ಈ ಭಾಗ್ಯ, ನಮ್ಗೆ ಯಾವ ಭಾಗ್ಯನೇ ಬೇಕಾಗಿಲ್ಲ. ನಮಗೆ ಭಾಗ್ಯ ಬೇಕಾಗಿರೋ ಖಾಲಿ 2 ಒಂದು ಶಿಕ್ಷಣ, ಒಂದು ಆರೋಗ್ಯ. ಇದು ಕೊಟ್ಟರೆ ಇಡೀ ಕರ್ನಾಟಕದಲ್ಲಿರೋರು ಎಲ್ಲರೂ ಸಂಪೂರ್ಣವಾಗಿ ಚೆನ್ನಾಗಿರ್ತೀವಿ. ಉಪ್ಪಿ ಸರ್ ಪ್ರಜಾಕೀಯ ಏನಕ್ಕೆ ಮಾಡಿದ್ರೆ ಅಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯದಲ್ಲಿದ್ದವ್ರಿಗೆ ನಾವೆಲ್ಲರೂ ಜೈ ಹೊಡೆದ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ತೊಗೊಂಡ್ಬಿಟ್ಟು ಓಟ್ ಹಾಕಿ ಆ ಯಪ್ಪ ನಮ್ಮ ಊರು ಚೆನ್ನಾಗಿ ಮಾಡ್ತಾನೆ, ನಮ್ಮ ರೋಡ್ ಚೆನ್ನಾಗಿ ಮಾಡ್ತಾನೆ, ನಮ್ಮ ಸ್ಕೂಲ್ ಚೆನ್ನಾಗಿ ಮಾಡ್ತಾನೆ ಅಂತ ನಾವು ಕನಸು ಕಾಣ್ತೀವಲ್ಲ, ನಮ್ಮಂತಹ ಮೂರ್ಖರೇ ಯಾರೂ ಇಲ್ಲ. ಒಬ್ಬ MLA 10 ಇಲ್ಲ 15 ಸಾವಿರ ರೂಪಾಯಿಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಮೇಡಮ್. ಒಬ್ಬ MLA ಗೆ 2.5 ಲಕ್ಷ ಸಂಬಳ ಇದೆ. ಮತ್ತು ಆ ಯಪ್ಪ 5 ವರ್ಷ ಅವಧಿ ಮುಗಿದ ಮೇಲೆ ಆ ಯಪ್ಪ ಸಾಯವರೆಗೂ 40,000 ಇತ್ತು, ಈಗ 50,000 ಪೆನ್ಷನ್ ಮಾಡಿದ್ದಾರೆ. ಆ ಯಪ್ಪ ಸಾಯವರೆಗೂ 50,000 ಬರುತ್ತೆ. ಅಕಸ್ಮಾತ್ ಆ ಯಪ್ಪ ಸತ್ರೆ ಆ ಪೆನ್ಷನ್ನಲ್ಲಿ ಅರ್ಧ ದುಡ್ಡು ಆ MLA ಹೆಂಡತಿಗೆ ಬರುತ್ತೆ. ಇಷ್ಟೆಲ್ಲ ನಾವು ಅವ್ರಿಗೆ ಸವಲತ್ತು ಕೊಟ್ಟರು ಅವ್ರು ನಮ್ಮ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾವು ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಪ್ಪಿ ಸರ್ ಹೇಳ್ತಾ ಇರೋದು ಅದೇ, ಅಭಿಮಾನಿಗಳೇ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಪೂಜೆ ಬೇಡ, ವಿಚಾರಗಳು ಪೂಜೆ ಮಾಡಿ, ವಿಚಾರಗಳು ಅರ್ಥ ಮಾಡ್ಕೊಳ್ಳಿ ಅಂತ. ಅದರಲ್ಲಿ ಬೆರಳಿಕೆ ಅಷ್ಟು ಉಪೇಂದ್ರ ಅಭಿಮಾನಿಗಳು ಬರೀ ಇರಲಿ. ಉಪ್ಪಿ ಸರ್ ಅಂದ್ರೆ ನಮಗೂ ಇಷ್ಟನೇ, ನಾನು ಉಪ್ಪಿ ಸರ್ ಅವರೇ ಅಪ್ಪಟ ಅಭಿಮಾನಿನೇ. ಆದರೂ ನಾವು ವ್ಯವಸ್ಥೆ ಬಗ್ಗೆ ಮಾತಾಡಬೇಕಲ್ಲ ಮೇಡಮ್. ನೀವು ಒಂದು 20 ಲಕ್ಷ ಕಾರ್ ತೊಗೊಂಡ್ರು, ಆ ಕಾರ್ ರೋಡಿಗೆ ಬರಬೇಕಲ್ಲ ಮೇಡಮ್, ರೋಡ್ ಚೆನ್ನಾಗಿರ್ಬೇಕಲ್ಲ ಮೇಡಮ್. ಅದಕ್ಕಾಗಿ ನಾವೆಲ್ಲರೂ ಸಂಪೂರ್ಣ ವ್ಯವಸ್ಥೆ ಬದಲಾಗಬೇಕಾದ್ರೆ ಮೊದಲು ನಾನು ಬದಲಾಗಬೇಕು. ನಾನು ದುಡ್ಡು ತಗೊಂಡು ಓಟ್ ಹಾಕಬಾರ್ದು. ಸರ್ ಅವ್ರು ದುಡ್ಡು ಓಕೆ ಸ್ವಲ್ಪ ಇರ್ರಿ, ದುಡ್ಡು ಕೊಡ್ತಾರೆ. ಎಲ್ಲಾ ಪಕ್ಷರ ಹತ್ರ ದುಡ್ಡು ತಗೊಂಡು ಒಳ್ಳೆಯ ವ್ಯಕ್ತಿ ಯಾರಿರ್ತಾರಲ್ಲ ಅವರನ್ನು ಆಯ್ಕೆ ಮಾಡಿ ಆ ಯಪ್ಪನಿಂದ ಕೆಲಸ ತಗೊಳ್ಳುವಂತ ಪ್ರಯತ್ನ ಮಾಡೋಣ. ಅಕಸ್ಮಾತ್ ಆ ಯಪ್ಪ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಬ್ರಿಗೆ ಗೆಲ್ಸೋಣ, ಬದಲಾವಣೆ ಮಾಡೋಣ. ಬರೀ ನಾವು 3 ಜನಕ್ಕೆ ಗೆಲ್ಸ್ಕೊಂಡು ಅವ್ರು ಏನೋ ಮಾಡ್ತಾರೆ, ಜೈ 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 ಅಂತ ಹೊಡ್ಕೊಂಡು ಬಂದ್ರೆ ಆಗಲ್ಲ. ನಮ್ಮ ಊರಿಗೆ ಬಂದು ಸ್ಟೇಜಲ್ಲಿ ಕಾರ್ಯಕ್ರಮ ಮಾಡುವಾಗ ಸರ್ ಈ ಸಮಸ್ಯೆ ಹೆಂಗಿದೆ, ಯಾವಾಗ ಮಾಡ್ತೀರಾ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡಲ್ಲ. ಸಿನಿಮಾದಲ್ಲಿ ಹೀರೋಗಳಿಗೆ ನೋಡಿ ನಮ್ಮ ಹೀರೋ ಭಾರಿ ಇದ್ದಾನೆ, ನಿನ್ನ ಏರಿಯಾದಲ್ಲಿ ನೀನು ಯಾವಾಗಪ್ಪ ಹೀರೋ ಆಗೋದು? ಸಿನಿಮಾದಲ್ಲಿ ಹೀರೋ ಅವರು, ನಿಜ ಜೀವನದಲ್ಲಿ ಹೀರೋ ಅಲ್ಲ ಅವರು. ಸಿನಿಮಾದಲ್ಲಿ ಮಾತ್ರ ಹೀರೋ, ನಿಜ ಜೀವನದಲ್ಲಿ ನಾಟಕಕಾರರು.
ನಟನೆ ಮಾಡುವವರು ಅವರು ನಿಜವಾದ ಹೀರೋಗಳು ನಾವು. ಪ್ರತಿಯೊಬ್ಬರು ಸಿನಿಮಾ ನೋಡಿ ಅವರೆಲ್ಲರಿಗೂ ನಾವು ಬೆಳೆಸ್ತಾ ಇರೋದು ನಾವು. ಅದಕ್ಕಾಗಿ ನಾವು ನಮ್ಮ ಸಮಸ್ಯೆಗಳಾಗಲಿ ಇನ್ನೊಬ್ಬರ ಸಮಸ್ಯೆಗಳಾಗಲಿ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ವ್ಯವಸ್ಥೆ ಸಂಪೂರ್ಣ ಬದಲಾಗಬೇಕಾದ್ರೆ ಮೊದಲು ನಾನು ಬದಲಾಗಬೇಕು. ಉಪೇಂದ್ರ ಹೇಳೋದು ಅಷ್ಟೇ, ಉಪೇಂದ್ರ ಅವರು ಹೇಳಿದ್ದು ಅಷ್ಟೇ, ನಮಗೂ ಗೊತ್ತಿದ್ದು ಅಷ್ಟೇ. ಪ್ರತಿಯೊಬ್ಬರ ಆತ್ಮಸಾಕ್ಷಿಯಾಗಿ ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಂಡು ಯೋಚನೆ ಮಾಡಿರಿ, ನೀವು ಬದಲಾದ್ರೆ ಎಲ್ಲ ಬದಲಾಗುತ್ತೆ ಅಂತ ಹೇಳ್ತೀನಿ. ಉಪ್ಪಿ ಸರ್ ಅವರಿಗೆ ಆಲ್ ದ ಬೆಸ್ಟ್. ಉಪ್ಪಿ ಸರ್ ಪಾಲಿಟಿಕ್ಸ್ ವಂಶ ಪಾರಂಪರ್ಯ ಪಾಲಿಟಿಕ್ಸ್ ಬೇಡ.